ಮೆಟ್ರೋ ದರ ಏರಿಕೆಗೆ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೌದು, ಇದು ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಜೇಬು ಸುಡುವಂತ ಸುದ್ದಿ. ಬಿಎಂಆರ್ಸಿಎಲ್ ಮೆಟ್ರೋ ದರ ಏರಿಕೆಗೆ ಪ್ರಸ್ತಾವನೆಯನ್ನ ಸಲ್ಲಿಸಿತ್ತು. ಸರ್ಕಾರ ಒಪ್ಪಿದೆ. ಫೆಬ್ರವರಿ 9ನೇ ತಾರೀಕಿನಿಂದ ಅಂದ್ರೆ ಸೋಮವಾರದಿಂದ 5% ಹೆಚ್ಚಾಗ್ತಾ ಇದೆ. ಮೆಟ್ರೋ ಬೋರ್ಡ್ನ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಬಟ್ ಈಗ ವಿಷಯ ಏನು ಅಂತ ಅಂದ್ರೆ ನಿಮಗೆ ನೆನಪಿರ್ಬೋದು, ಕಳೆದ ವರ್ಷ ಸುಮಾರು 101% ಹೆಚ್ಚಿತ್ತು. ಆ ನಂತರದಲ್ಲಿ ಜನ ಎಲ್ಲ ಥೂ ಅಂತ ಉಗಿಯಕ್ಕೆ ಶುರು ಮಾಡಿದ್ಮೇಲೆ ಅದನ್ನ 71%ಗೆ ಇಳಿಸಿದ್ರು. ಈಗ ಮತ್ತೆ 5% ಏರಿಕೆ ಮಾಡಲಾಗಿದೆ. ಈಗ ವಿಷಯ ಏನು ಅಂತಂದ್ರೆ ಪ್ರತಿ ವರ್ಷ ಫೆಬ್ರವರಿಯ ಸಂದರ್ಭದಲ್ಲಿ ದರ ಪರಿಷ್ಕರಣೆ ಆಗುತ್ತೆ ಅಂತ ಹೇಳ್ಕೊಂಡು ಹಿಂದೆನೇ ಬಿಎಂಆರ್ಸಿಎಲ್ ತೆಗೆದುಕೊಂಡಿದ್ದಂಥ ನಿರ್ಧಾರದ ಭಾಗ ಇದು. ಇನ್ನು ಮುಂದೆ ಪ್ರತಿ ವರ್ಷ ಕೂಡ ಪ್ರೈಸ್ ಹೈಕ್ ಆಗ್ತಾ ಹೋಗುತ್ತೆ. ಆಗ್ಲಿ ಅವರು ಖರ್ಚು ವೆಚ್ಚಕ್ಕೆ ಸಂಬಂಧಪಟ್ಟಂಗೆ ಸರಿದೂಗಿಸ್ಬೇಕಾದಂಥದ್ದು ಒಂದು ಅನಿವಾರ್ಯತೆ ಇರುತ್ತೆ. ಹೌದು, ಹಂಗಂತ 100% 70% ಅಂತ ಏನಾದರೂ ಹೈಕ್ ಮಾಡ್ಕೊಂಡು ಹೋದ್ರೆ ಇವ್ರಿಗೇನು ಮನುಷ್ಯತ್ವ ಇಲ್ವಾ ಅನ್ನುವಂಥದ್ದು ಪ್ರಶ್ನೆ ಆಗಿತ್ತು. ಕೊನೆಗೆ ನಾನು ಹೇಳ್ದಂಗೆ ಆ 100% ಹೈಕ್ನ 71%ಗೆ ಇಳಿಸಿದ್ರು. ಇನ್ನು ಮುಂದೆ ಬಹುಶಃ 5% ಮಾಡ್ಕೊಂಡು ಹೋಗ್ತಾರೆ. ಬಟ್ ಮುಂದೆ ಇನ್ನೇನಾಗುತ್ತೋ ಗೊತ್ತಿಲ್ಲ. ಮತ್ತೇನಾದ್ರೂ ಈ ರೀತಿಯ ಅಂತ ಅಂದಾದುಂದಿ ನಿರ್ಧಾರಕ್ಕೆ ತುಗ್ಲಕ್ ನಿರ್ಧಾರಕ್ಕೆ ಬರ್ತಾರೋ ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ 5%. ಅಲ್ಲಿಗೆ ಕಳೆದ ವರ್ಷ ಈ ವರ್ಷ ಸೇರಿ ಹತ್ತತ್ರ 76.5% ಮೆಟ್ರೋ ಪ್ರಯಾಣ ದರ ಅಥವಾ ಟಿಕೆಟ್ ದರ ಹೆಚ್ಚು ಆದಂಗೆ ಆಗಿದೆ. ಕಿರಣ್ ಸೂರ್ಯ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್ ಸೂರ್ಯ, ಹೌದು, ಮೆಟ್ರೋ ಟಿಕೆಟ್ ದರ ಹೆಚ್ಚಾಗ್ತಾ ಇದೆಯಲ್ಲ ಅನ್ನೋಂಥದ್ದು ಒಂದು ಬೇಸರದ ಸಂಗತಿ. ಆದರೆ ಕಳೆದ ಬಾರಿ ಎಷ್ಟು ಆಗಿಲ್ವಲ್ಲಪ್ಪ ಅನ್ನೋದು ಸಮಾಧಾನಕರ ಸಂಗತಿ. ಬಟ್ ಇನ್ನು ಮುಂದೆ ಪ್ರತಿ ವರ್ಷ ಇದು ಅನಿವಾರ್ಯ ಅನ್ನೋದು ಬಹಳ ಕ್ಲಿಯರ್ ಆಗಿ ಈ ವರ್ಷದಿಂದಾನೇ ಗೊತ್ತಾಗ್ತಾ ಇದೆ. ಕಿರಣ್ ಸೂರ್ಯ, ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಒಂದು ಗುಡ್ ನ್ಯೂಸ್ ಮತ್ತೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಅಂದ್ರೆ ಕಳೆದ ವರ್ಷ ಅಂದ್ರೆ 101ರಷ್ಟು ಮೆಟ್ರೋ ಟಿಕೆಟ್ ದರ ಧ್ವನಿ ಕೇಳಿಸ್ತಾ ಇದೆಯಾ ಕಿರಣ್? ನಂತರದಲ್ಲಿ ಪ್ರಯಾಣಿಕರ ಆಕ್ರೋಶದ ಹಿನ್ನೆಲೆಯಲ್ಲಿ 71%ಗೆ ಇಳಿಕೆ ಮಾಡಿದ್ರು. ಈಗ ಸದ್ಯಕ್ಕೆ 5%ನಷ್ಟು ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಿರುವಂಥದ್ದು. ಫೆಬ್ರವರಿ 9ನೇ ತಾರೀಕಿನಿಂದಲ ಈ ನೂತನ ದರ ಜಾರಿ ಆಗಲಿರುವಂಥದ್ದು. ಅಂದರೆ ಈಗ 5% ದರ ಏರಿಕೆಯಿಂದ 76%ನಷ್ಟು ಮೆಟ್ರೋ ಪ್ರಯಾಣಿಕರು ಟಿಕೆಟ್ ದರವನ್ನು ಕೊಟ್ಟು ಓಡಾಡಬೇಕಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ನಿಮಿಷಗಳಲ್ಲಿ ಮೆಟ್ರೋದಿಂದ ಅಧಿಕೃತ ಆದೇಶ ಒಂದೇ ಬಾಕಿ ಇರುವಂಥದ್ದು. ಇದು ಒಂದು. ಮತ್ತೊಂದು, ಈಗಾಗಲೇ ಕೂಡ ಬೋರ್ಡ್ ಮೀಟಿಂಗ್ನಲ್ಲಿ ಅನುಮತಿ ಸಿಕ್ಕಿದೆ ಅನ್ನುವಂಥ ಸುದ್ದಿಯನ್ನು TV9 ಕೂಡ ಬೆಳಗ್ಗೆ ಬ್ರೇಕ್ ಮಾಡಿತ್ತು. ಸದ್ಯ ಈಗ ರಾಜ್ಯ ಸರ್ಕಾರದಿಂದಲೂ ಕೂಡ ಈ ಒಂದು ಮೆಟ್ರೋ ಟಿಕೆಟ್ ದರ ಏರಿಕೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ಫೆಬ್ರವರಿ 9 ಸೋಮವಾರದಿಂದಲೇ ಕೂಡ ನೂತನ ದರ ಜಾರಿ ಆಗಲಿರುವಂಥದ್ದು. ಮಾಲ್ತೇಶ್. ಓಕೆ, ಥ್ಯಾಂಕ್ ಯು ಕಿರಣ್, ಥ್ಯಾಂಕ್ ಯು.